ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಗುರು ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಇವತ್ತು 20K ರೀಚ್ ಆಗಬೇಕು ಅಂತ ಒಂದು ದೊಡ್ಡ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ಸು. ಇವೆಲ್ಲ ಮನಸ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನನ್ನು ಸ್ವಲ್ಪ ಒತ್ತಿದ್ರೆ ಈ ಒಂದೇ ವಿಡಿಯೋಗೆ ರೀಚ್ ಆಗ್ತೀನಿ ಗುರು, ಆ ನಂಬಿಕೆ ನನಗಿದೆ. ನೀವು ಮನಸ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಬೇಕಷ್ಟೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಜೆನ್ಯೂನ್ ಆಗಿ ಇದೇ ರೀತಿ ಫಾಸ್ಟಾಗಿ ನಿಮಗೆ ಅಪ್ಡೇಟ್ಸನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಈಗ 4th ಪ್ಲೇಸ್ ಎಲಿಮಿನೇಷನ್ ಅಪ್ಡೇಟ್ ಬಂದಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. 4th ಪ್ಲೇಸ್ಗೆ ಇವರು ಡಿಸರ್ವಾ ಇಲ್ವಾ, ನೀವೇ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಅದ್ರ ಜೊತೆಗೆ ವಿನ್ನರ್ ಯಾರಾಗಬೇಕು, ರನ್ನರ್ ಯಾರಾಗಬೇಕು ಅಂತ ಕೂಡ ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟ್ ಬರೀರಿ. 5th ಪ್ಲೇಸು ಮತ್ತು 6th ಪ್ಲೇಸ್ ಆಲ್ರೆಡಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋನ ನೋಡಿ. ಶಾರ್ಟ್ ಆಗಿರುತ್ತೆ, ಲೆಂತಿಯಾಗಿಲ್ಲ, ಏನೂ ಇಲ್ಲ. ವಿಡಿಯೋ ಶಾರ್ಟ್ ವಿಡಿಯೋ ಇರುತ್ತೆ. ಗುರು ಟಾಪ್ 6 ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಡಿಸರ್ವ್ ಇದ್ದಾರೆ ಅಂತ ಅರ್ಥ ಗುರು. ಜನ ವೋಟ್ ಹಾಕಿದ್ದಾರೆ, ಅವ್ರ ಆಟ ಇಷ್ಟ ಆಗಿದೆ, ಅದಕ್ಕೆ ಇಲ್ಲಿವರೆಗೂ ಬರ್ತಾರೆ. ಏನು ಇಲ್ಲದೆ ಸುಮ್ಮನೆ ಇಲ್ಲಿವರೆಗೂ ಬರಬೇಕು ಅಂತಂದರೆ ಯಾರ ಕೈಯಲ್ಲೂ ಆಗಲ್ಲ. ಜನ ಇಷ್ಟಪಟ್ಟು ವೋಟ್ ಮಾಡಿದ್ರೆ ತಾನೇ ಇಲ್ಲಿವರೆಗೂ ಬರೋಕ್ಕಾಗೋದು. ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲಿಮಿನೇಷನ್ಸ್ ಬಂದು ಲಾಸ್ಟ್ 2 ಎಲಿಮಿನೇಷನ್ಸ್ ಕೂಡ ವೋಟಿಂಗ್ ಪ್ರಕಾರನೇ ಎಲಿಮಿನೇಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಾಟಮಲ್ಲಿ ಯಾರಿದ್ರೋ ಅವರನ್ನೇ ಎಲಿಮಿನೇಟ್ ಮಾಡಿದ್ದಾರೆ. ಬಟ್ ಈಗ 4th ಪ್ಲೇಸ್ ಅಂತ ಬಂದಾಗ ಎಕ್ಸ್ಪೆಕ್ಟಾ ಅನ್ಎಕ್ಸ್ಪೆಕ್ಟೆಡಾ ನೀವೇ ಹೇಳಬೇಕು ಗುರು. ಈಗ ಟಾಪ್ 6 ಅಂತ ಬಂದಾಗ ಗಿಲ್ಲಿ, ರಕ್ಷಿತಾ, ಕಾವ್ಯ, ಧನು, ಅಶ್ವಿನಿ ಮತ್ತು ರಘು ಇದ್ದರು. ಈಗ 4th ಪ್ಲೇಸಲ್ಲಿ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋದು ಬೇರೆ ಯಾರು ಅಲ್ಲ, ಕಾವ್ಯ ಅವರು. ಕಾವ್ಯ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇಲ್ಲಿವರೆಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.